ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬೆಳ್ತಂಗಡಿಯ ಸುಮಂತ್ ಕೇಸ್ ಒಂದು ರೋಚಕ ಘಟ್ಟಕ್ಕೂ ಕೂಡ ಬಂದಿರೋದು. ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರಿ, ಅನೇಕ ವಿಡಿಯೋಗಳಲ್ಲಿ ಸುಮಂತ್ ಕೇಸ್ ಏನಾಯಿತು ಅನ್ನೋ ಥರದಲ್ಲಿ ಕುತೂಹಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರಿ. ನೋಡಿ, ಬ್ರೈನ್ ಮ್ಯಾಪಿಂಗ್ ಮಾಡುವ ಹಂತಕ್ಕೆ ಈಗ ಸುಮಂತ್ ಕೇಸ್ ಬಂದು ತಲುಪಿರೋದು. ಹಾಗಾದ್ರೆ ಯಾರ ಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಲಾಗ್ತಾ ಇದೆ? ನಿಜಕ್ಕೂ ಆರೋಪಿಗಳು ಯಾರು? ಪೊಲೀಸ್ನವರಿಗೆ ಅನುಮಾನ ಬಂದಿರೋದು ಯಾರ ಮೇಲೆ? ನಿಜಕ್ಕೂ ಕೂಡ ಈ ಕೇಸ್ನಲ್ಲಿ ಈಗ ಆರೋಪಿಗಳು ಅಂದ್ರೆ ಯಾರು ಈ ಕೃತ್ಯವನ್ನು ಎಸಗಿದ್ದು, ಸುಮಂತ್ನ ಪ್ರಾಣವನ್ನು ತೆಗೆದವರು ಯಾರು ಅನ್ನೋ ಈ ಗೊಂದಲ ಇತ್ತಲ್ಲ, ನಿಮಗೆ ಜನವರಿ 14ರಂದು ನಡೆದಂಥ ಘಟನೆ ಇಲ್ಲಿಯವರೆಗೂ ಕೂಡ ಬರೋಬ್ಬರಿ 8 ತಿಂಗಳು ಅಂತ ಅಂದ್ಕೊಳ್ಳೋಣ. ಅಲ್ಲಿವರೆಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಅನ್ನೋ ಥರದಲ್ಲಿ ನೀವೆಲ್ಲರೂ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರಿ, ಮಂಗಳೂರಿನ ಭಾಗದವರು ಕೂಡ. ಜೊತೆಗೆ ಸುಮಂತ್ ಕೇಸ್ನ ಅಪ್ಡೇಟ್ನ ಫಾಲೋ ಮಾಡ್ತಾ ಇದ್ದವ್ರಿಗೂ ಕೂಡ ಆ ಥರದ ಒಂದು ಕೊರಗು ಇದ್ದೇ ಇತ್ತು. ಈ ಕೇಸ್ನಲ್ಲಿ ಯಾರು ಕೂಡ ಗೊತ್ತೇ ಆಗಲೇ ಇಲ್ವಲ್ಲಪ್ಪ ಅಂತ. ತುಂಬ ಮುಗ್ಧ ಹುಡುಗ, ಅಮಾಯಕ ಹುಡುಗ. ಆತನನ್ನು ಮುಂಜಾನೆ ಇನ್ನೂ ಕೂಡ ಜನವರಿ 14ರ ಬೆಳಗ್ಗೆ ಒಂದು ಧನುರ್ಮಾಸ ಪೂಜೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥ ಹುಡುಗ ಏನಾದ ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಹೋಗಿ ಕೊಳದಲ್ಲಿ ಪತ್ತೆ ಆಗಿಬಿಟ್ಟ. ಹಾಗಾದರೆ ಇವತ್ತು ಅದೇ ಪೊಲೀಸ್ನವರು ಈ ಒಂದು ಕೇಸ್ನಲ್ಲಿ ಒಂದು ರಹಸ್ಯವನ್ನು ಭೇದಿಸಿದ್ದಾರೆ. ಈಗ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೆ ನಿಮಗೆ ಒಂದು ಕುತೂಹಲ ಅಂದರೆ, ಈ ವಿಷಯದಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡ್ತಾ ಇರೋದು ಸ್ವತಃ ಅವರ ಕುಟುಂಬದವ್ರ ಮೇಲೆ. ಯಾಕೆ ಅವ್ರ ಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ? ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಯಿತು. ಖುದ್ದಾಗಿ ನಾನು ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಅವರಿಗೂ ಕೂಡ ಕರೆ ಮಾಡಿದ್ದೆ. ಈ ಥರದೊಂದು ಸುದ್ದಿ ಹರಿದಾಡ್ತಾ ಇದೆ, ಏನೆಲ್ಲ ಪ್ರಶ್ನೆಗಳನ್ನು ಹಾಕಲಾಯಿತು, ಯಾವ ಹಂತಕ್ಕೆ ಬಂದು ತಲುಪಿದೆ, ಯಾಕೆ ನಿಮ್ಮ ಕುಟುಂಬದವ್ರ ಮೇಲೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಈ ಕೇಸ್ನಲ್ಲಿ ಆರಂಭದಲ್ಲಿ ಭಾಳಷ್ಟು ಜನ ಈ ವಿಡಿಯೋಗಳನ್ನು ನೋಡ್ತಾ ಇದ್ದಾಗ, ಜೊತೆಗೆ ನಮ್ಮ ವರದಿಗಳನ್ನು ಕೂಡ ನಾವು ರಿಪೋರ್ಟಿಂಗ್ ನೋಡ್ತಾ ಇದ್ದಾಗ ಅವರಿಗೆ ಒಂದು ಅನುಮಾನ ಬರ್ತಾ ಇತ್ತು. ನಮಗೆಲ್ಲೋ ಅವ್ರ ಕುಟುಂಬದವ್ರ ಮೇಲೆ ಅನುಮಾನ ಬರ್ತಾ ಇದೆ, ಅವ್ರ ಸೋದರ ಮಾವನ ಮೇಲೆ ಅನುಮಾನ ಬರ್ತಾ ಇದೆ, ಈ ಥರದ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರಿ. ಆದರೆ ಈಗ ಅವರ ಕುಟುಂಬದ 5 ಜನರ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಅವರ ನೇತೃತ್ವದಲ್ಲಿ ಈಗ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು. ಜೊತೆಗೆ ಆಗಸ್ಟ್ 10ನೇ ತಾರೀಕು ಅವ್ರಿಗೆ ಈಗಾಗಲೇ ಬೆಂಗಳೂರಿನ ಮಡಿವಾಳದಲ್ಲಿರ್ತಕ್ಕಂಥ FSL ಅಲ್ಲಿ ಒಂದು ಇದಕ್ಕೆ ಕರ್ಕೊಂಡು ಬಂದು, FSL ಆಫೀಸ್ಗೆ ಕರ್ಕೊಂಡು ಬಂದು ಅಲ್ಲಿ ಅವ್ರ ಮೇಲೆ ಈಗ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಲಾಗಿದೆ. ಅದರ ಬ್ರೈನ್ ಮ್ಯಾಪಿಂಗ್ ಮೊದಲ ಹಂತದ ಬ್ರೈನ್ ಮ್ಯಾಪಿಂಗ್ ಇದು. ಈಗಾಗಲೇ ಕಂಪ್ಲೀಟ್ ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆ ಮುಗಿದಿಲ್ಲ, ಮೊದಲ ಹಂತದ ಪ್ರಕ್ರಿಯೆ ಶುರುವಾಗಿರೋದು. ಅದರ ಕೆಲವೊಂದು ಪ್ರಶ್ನೆಗಳನ್ನು ಪೊಲೀಸ್ನವರು ಹೇಗೆ ತನಿಖೆ ನಡೆಸ್ತಾರಲ್ವ, ಅದೇ ರೀತಿಯಾದಂಥ ತನಿಖೆಯನ್ನು ಬ್ರೈನ್ ಮ್ಯಾಪಿಂಗ್ನ ಮೊದಲ ಹಂತದ ವಿಚಾರಣೆಯನ್ನು ಮುಗಿಸಲಾಗಿದೆ. ಅಂದರೆ ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಪ್ರತಿಯೊಬ್ಬರನ್ನು ಕೂಡ, ಒಂದು ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಅವ್ರಿಗೂ ಕೂಡ ಈಗ ಈ ಟೆಸ್ಟ್ನಲ್ಲಿ ತನಿಖೆಗೆ ಒಳಪಡಿಸಿರೋದು. ಜೊತೆಗೆ ತಾಯಿ ರತ್ನಾವತಿ ಮತ್ತು ಲಕ್ಷ್ಮೀನಾರಾಯಣ ಅಂದರೆ ರತ್ನಾವತಿಯವರ ದೊಡ್ಡಪ್ಪನ ಮಗ, ಸುಮಂತ್ ಅವರ ಸೋದರ ಮಾವ, ಅವ್ರನ್ನೂ ಕೂಡ ಲಕ್ಷ್ಮೀನಾರಾಯಣ ಅವ್ರನ್ನೂ ಕೂಡ ಒಳಪಡಿಸಲಾಗಿದೆ. ಇನ್ನು ಅವರ ಬ್ರದರ್, ಸುಮಂತ್ ಅವರ ಬ್ರದರ್ ಸುದರ್ಶನ್, ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರತಕ್ಕಂಥ ಹುಡುಗ, ಆತನನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿಮಗೆ ಒಟ್ಟಾರೆಯಾಗಿ 5 ಜನ, ಸುದರ್ಶನ್, ಲಕ್ಷ್ಮೀನಾರಾಯಣ್, ರತ್ನಾವತಿ ಮತ್ತು ಸುಬ್ರಹ್ಮಣ್ಯ, ಇವರು 4 ಜನ ಅವತ್ತು ಮನೇಲಿದ್ದರು. ಆದರೆ ಇದೀಗ ಇನ್ನೊಬ್ಬರನ್ನು ಕೂಡ ತುಂಬ ಕುತೂಹಲ ಅಂದರೆ, ರಾಧಾಕೃಷ್ಣ ಅನ್ನೋ ವ್ಯಕ್ತಿ ಪೆರ್ಲಾದಲ್ಲಿ ಪುರೋಹಿತರಾಗಿದ್ದಾರಂಥವ್ರು. ಈ ಘಟನೆ ನಡೆದ ನಂತರ ಅವ್ರ ಮನೆಗೆ ಬಂದು ಈಗ ವಾಸವಾಗಿದ್ದಾರೆ, ಅವ್ರ ಮನೇಲಿದ್ದಾರೆ. ಅವ್ರನ್ನೂ ಕೂಡ ಬಿಟ್ಟಿಲ್ಲ, ಪೊಲೀಸ್ನವರು FSLಗೆ ಒಳಪಡಿಸಿದ್ದಾರೆ. ಅಂದರೆ FSLಗೆ ಕರ್ಕೊಂಡು ಬಂದು ವಿಚಾರಣೆ ಕೂಡ ನಡೆಸಿದ್ದಾರೆ. ಬ್ರೈನ್ ಮ್ಯಾಪಿಂಗ್ನ ಮೊದಲ ಹಂತದ ತನಿಖೆ ನಡೀತಾ ಇದೆ. ಹಾಗಾದರೆ ಈ 5 ಜನರಿಗೂ ಕೂಡ ಈಗ ಬ್ರೈನ್ ಮ್ಯಾಪಿಂಗ್ ಅಂತೂ ಮಾಡಲಾಗಿದೆ. ಯಾಕೆ? ಮೊದಲು ಕುಟುಂಬದವರ ಮೇಲೆ ಯಾಕೆ ಅಂತ ಪೊಲೀಸ್ನವರು ಹೇಳ್ತಾ ಇರೋದು. ಈ ತನಿಖೆಯಲ್ಲಿ ಕೆಲವೊಂದು ನಮಗೆ ಉಪಯುಕ್ತವಾದಂಥ ಮಹತ್ವದ ದಾಖಲೆಗಳು ಕೂಡ, ಸಾಕ್ಷ್ಯಗಳು ಕೂಡ ಲಭ್ಯವಾಗಿದ್ದಾವೆ. ನಾವೆಲ್ಲರನ್ನೂ ಕೂಡ ಪ್ರಾಮಾಣಿಕವಾಗಿ ಮತ್ತು ಅನುಮಾನ ಎಲ್ಲೂ ಕೂಡ ಡೌಟ್ಸ್ನ ಇಟ್ಕೊಳ್ಳೋದು ಬೇಡ ಅಂತೇಳಿ ಮೊದಲು ಕುಟುಂಬದವ್ರ ಮೇಲೆ ನಾವು ಕೋರ್ಟ್ನಿಂದ ಅನುಮತಿಯನ್ನು ಪಡೆದು ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆಗೆ ಒಳಪಡಿಸ್ತಾ ಇದ್ದೀವಿ. ಇನ್ನೊಂದು 10 ಜನರ ಶಂಕಿತರ ಲಿಸ್ಟ್ ನಮ್ಮ ಬಳಿ ಇದೆ, ಅವ್ರನ್ನೂ ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಲಾಗತ್ತೆ. ಆದರೆ ನೀವು ಕುಟುಂಬದವರ ಮೇಲೆ ಮಾಡಿಲ್ಲ, ಮೊದಲು ಅಲ್ಲಿ ಮಾಡಿ ಅನ್ನೋ ಥರದಲ್ಲಿ ಒಂದಿಷ್ಟು ಆಕ್ಷೇಪಣೆಗಳು ಬರಬಹುದು ಅನ್ನೋ ವಿಚಾರಕ್ಕೆ ಈಗ ಕುಟುಂಬದವ್ರನ್ನೂ ಕೂಡ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಲಾಗಿದೆ. ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಯಿತು ಅಂತಲೂ ಕೂಡ ನಾನು ಅವ್ರನ್ನ ನೇರವಾಗಿ ಸುಬ್ರಹ್ಮಣ್ಯ ಅವರ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳಿದ್ರು, ಮಾಮೂಲಿ ಪೊಲೀಸ್ನವ್ರು ಏನು ತನಿಖೆ ಕೇಳ್ತಾರೆ, ಘಟನೆ ನಡೆದಿದ್ದು ಎಲ್ಲಿ, ನೀವು ಎಲ್ಲಿದ್ರಿ, ಆ ಸಂದರ್ಭದಲ್ಲಿ ಮೊದಲು ಯಾರು ಪತ್ತೆ ಹಚ್ಚಿದ್ದು, ಸುಮಂತ್ ಬಾವಿಲಿ ಬಿದ್ದಿದ್ದಾನೆ, ಆ ಕೊಳದಲ್ಲಿ ಬಿದ್ದಿದ್ದಾನೆ ಅನ್ನೋದು ಹೇಗೆ ಗೊತ್ತಾಯಿತು, ಸರಿಯಾದಂಥ ಸಮಯ ಎಷ್ಟು, ಯಾರೆಲ್ಲ ಹೋಗಿದ್ರು ದೇವಸ್ಥಾನಕ್ಕೆ, ಎಷ್ಟು ಗಂಟೆ, ಸುಮಾರು 5:30 ಸುಮಾರಿಗೆ ಮುಂಜಾನೆಯ, ಅವತ್ತು ರಾತ್ರಿ ನಾಯಿ ಬೊಗಳ್ತಾ ಇತ್ತಾ, ಈ ಥರದ್ದು ಎಲ್ಲ ಕ್ಯಾಶುಯಲ್ ಪ್ರಶ್ನೆಗಳು. ಆದರೆ ಹಿಂದಿನ ದಿನ ಯಾರಿದ್ರು, ಲಕ್ಷ್ಮೀನಾರಾಯಣ್ ಅವರು ಯಾವಾಗ ನಿಮ್ಮ ಫ್ಯಾಮಿಲಿಗೆ ಬಂದರು ಅಂತ. ನೋಡಿ, ಈ ಕೇಸ್ನಲ್ಲಿ ನಮಗೂ ಇನ್ನೂ ಕೂಡ ಯಾಕೆ ಅನುಮಾನಗಳು ದಟ್ಟವಾಗಿ ಕಾಡುತ್ತೆ ಅಂತ ನಿಮಗೆ ಒಂದು ಬ್ರೀಫಾಗಿ ಈ ಘಟನೆ ಸುಮಂತ್ನ ಘಟನೆಯನ್ನು ನೆನಪು ಮಾಡ್ಕೊಳ್ಳೋದಾದರೆ,
ಜನವರಿ 14ನೇ ತಾರೀಕು ಅವರೊಂದು ಇಬ್ಬರು ಫ್ರೆಂಡ್ಸು ಜೊತೆಗೆ ಸುಮಂತು ಅಲ್ಲಿ ಪ್ರತಿ ಬಾರಿಯೂ ಕೂಡ ಅಮಾವಾಸ್ಯೆಯ ದಿನ ಅಲ್ಲೊಂದು ಪೂಜೆ ನಡೆಯುತ್ತೆ. ಧನುರ್ಮಾಸ ನಿಮಗೆ ಜನವರಿ ತಿಂಗಳಲ್ಲೇ ನಡೆಯೋದು. ಅವಾಗ ಪ್ರತಿ ವಾರಕ್ಕೂ ಕೂಡ ಅಮಾವಾಸ್ಯೆಗೆ ಒಂದು ಪ್ರಸಾದ ಕೊಡ್ತಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವರ ದರ್ಶನವನ್ನು ಪಡೆದು ಮನೆಗೆ ಬರೋದು. ಅದಾದಮೇಲೆ ಒಂದು 8:30 9 ಗಂಟೆಗೆ ಸ್ಕೂಲಿಗೆ ಹೋಗೋದು. ಸುಮಂತ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಅವರ ಮನೆಯಿಂದ ಸ್ವಲ್ಪ ಒಂದು ಅನತಿ ದೂರ, ಅಂದರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ತೋಟದಲ್ಲೇ ನಡ್ಕೊಂಬರ್ಬೇಕು, ಕಾಲ್ದಾರಿ. ಅಲ್ಲೊಂದು ಸೈಕಲ್ ಸ್ಟ್ಯಾಂಡ್ ಥರ ಇದೆ. ಈತ ಸುಮಂತ್ನ ಸೈಕಲ್ ತೆಗೆದುಕೊಂಡು ಇಡ್ಲಿಕ್ಕೆ ಜಾಗ, ಅಂದರೆ ಅವ್ರ ಮನೆಯಿಂದಲೇ ನೇರವಾಗಿ ಸೈಕಲ್ ಹೊಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ದೂರದಲ್ಲಿ ಅವ್ರ ಮನೆ ತೋಟ ದಾಟಿ ನೇರವಾಗಿ ರಸ್ತೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಜಾಗದಲ್ಲಿ ಸೈಕಲ್ ಇಟ್ಟಿರ್ತಾನೆ. ಬೆಳಗ್ಗೆ 5:30 ಸುಮಾರಿಗೆ ಸುಮಂತ್ ಎದ್ದೇಳ್ತಾನೆ. ಅವ್ರ ತಾಯಿ ಬಟ್ಟೆ ಇಟ್ಟಿರ್ತಾರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಆ ಶರ್ಟ್ ಬಟ್ಟೆಯನ್ನು ಧರಿಸ್ಕೊಳ್ತಾನೆ. ಬೆಳಗ್ಗೆ 5:30 ಎದ್ದು ಬರ್ತಾನೆ. ಎದ್ದು ಬಂದು ನೇರವಾಗಿ ಅವ್ರ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ಆ ವೆಯ್ಟ್ ಮಾಡೋ ಜಾಗವನ್ನು ಕೂಡ ತಲುಪಿರೋದಿಲ್ಲ. ಫ್ರೆಂಡ್ಸ್ ಅಂದಾಜು ಒಂದು 1/4 ಗಂಟೆ ವೆಯ್ಟ್ ಮಾಡ್ತಾರೆ. ಫೋನ್ ಕೂಡ ಆತ ಮನೇಲಿ ಬಿಟ್ಟು ಹೋಗಿರೋದ್ರಿಂದ ಅವ್ರ ಫ್ರೆಂಡ್ಸ್ಗಳು ಫೋನ್ ಮಾಡೋದಿಲ್ಲ. ವೆಯ್ಟ್ ಮಾಡಿದಾಗ ಕೆಲವೊಂದು ಬಾರಿ ಮಿಸ್ ಆಗಿರೋ ಚಾನ್ಸಸ್ ಇರುತ್ತೆ. ಓಕೆ ಅವ್ನು ನಿದ್ದೆಯಲ್ಲಿದ್ದಾನೋ ಬರೋದಿಲ್ವೋ ಗೊತ್ತಿಲ್ಲ ಅಂತೇಳಿ ಅವ್ರ ಫ್ರೆಂಡ್ಸು ಕಾದು ವಾಪಸ್ ಹೋಗ್ಬಿಡ್ತಾರೆ. ಅವ್ರ ದೇವಸ್ಥಾನಕ್ಕೆ ಹೋಗಿ ಮನೆಗೂ ಕೂಡ ಹೋಗ್ತಾರೆ. ಅದಾದ ಮೇಲೆ 8:30 ಆದ ನಂತರ ಯಾಕೋ ಸುಮಂತ್ ಬರಲೇ ಇಲ್ವಲ್ಲಪ್ಪ ಅಂತ ಹೇಳಿ ಕುಟುಂಬಸ್ಥರು, ಫ್ಯಾಮಿಲಿಯವರೇ ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡಿದಾಗ, ಇಲ್ಲ ನಾವೇ ವೆಯ್ಟ್ ಮಾಡಿದ್ವಿ, ಅವ್ನು ಬರಲೇ ಇಲ್ಲ ದೇವಸ್ಥಾನಕ್ಕೆ, ನಾವೇ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬಂದುಬಿಟ್ವಿ ಅಂದಾಗ ಇವ್ರಿಗೆ ಶಾಕ್ ಆಗುತ್ತೆ. 8:30 ಆದರೂ ಕೂಡ ಬರಲೇ ಇಲ್ಲ ಅಂತ ಇಡೀ ಕುಟುಂಬಸ್ಥರು ಹುಡುಕಾಡ್ತಾರೆ. ಆ ತೋಟದಲ್ಲೆಲ್ಲ ಹುಡುಕಾಡ್ತಾರೆ. ಆ ತೋಟದ ಕಾಲು ದಾರಿಯಲ್ಲಿ ಒಂದು ನೆತ್ತರಿನ ಕಲೆ ಬಿದ್ದಿರುತ್ತೆ, ಅಂದರೆ ಕೆಂಪು ರಕ್ತದ ಕಣ ಬಿದ್ದಿರುತ್ತೆ. ಅಲ್ಲಿ ಆ ಒಂದು ಹನಿ ಬಿದ್ದಿರತಕ್ಕಂಥದ್ದನ್ನೇ ಅವರು ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲೊಂದು ಚಿಕ್ಕ ಪಂಪ್ ಸೆಟ್ ಇದೆ. ಆ ಪಂಪ್ ಸೆಟ್ ಪಕ್ಕದಲ್ಲಿ ಒಂದು ಕೊಳ ಇದೆ. ಆ ಕೊಳದಲ್ಲಿ ಆತ ಬಿದ್ದಿರ್ತಾನೆ. ನಿಮಗೆ ಅದಾದ ಮೇಲೆ ಕಾಸ್ ಆಫ್ ಡೆತ್ ಏನು ಅನ್ನೋ ಕಾರಣಗಳನ್ನ, ಪ್ರಾಥಮಿಕ ವರದಿ, ಮೆಡಿಕಲ್ ವರದಿಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆತ ನೀರಿನೊಳಗೆ, ಅಂದರೆ ಉಸಿರು ಶ್ವಾಸಕೋಶದೊಳಗೆ ನೀರು ಇರ್ತಕ್ಕಂಥದ್ದು ಕೂಡ ಪತ್ತೆ ಆಗುತ್ತೆ. ಅಂದರೆ ಅವನು ನೀರಿನೊಳಗೆ ಬೀಳೋದಕ್ಕಿಂತ ಮುಂಚೆ ಬದುಕಿದ್ದ ಅನ್ನೋದು ಗೊತ್ತಾಗುತ್ತೆ. ತಲೆಗೆ ಸಣ್ಣ ಪೆಟ್ಟು ಬಿದ್ದಿರ್ತಕ್ಕಂಥ ಗಾಯಗಳಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ಮೇಲೆ ಒಳಗೆ ಒಂದು ಕತ್ತಿ ಮತ್ತು ಒಂದಿಷ್ಟು ಟಾರ್ಚು ಎಲ್ಲವೂ ಕೂಡ ಸಿಗುತ್ತೆ. ಅದು ತೋಟಕ್ಕೆ ಸಂಬಂಧಪಟ್ಟಿದ್ದು, ಅದು ತುಕ್ಕಿಡಿದಿತ್ತು, ತುಂಬ ಹಳೆಯದ್ದು ಅನ್ನೋದು ಅದಾದ ನಂತರ ಕನ್ಫರ್ಮ್ ಕೂಡ ಆಯಿತು. ಹಾಗಾದರೆ ಯಾರು ಮಾಡಿದ್ದು? ಸ್ವಲ್ಪ ದಿನಗಳ ನಂತರ ಅಲ್ಲೇ ಮನೆಯ ಸಮೀಪ ಇನ್ನೊಂದು ರೂಟ್ ಹೋಗಿ ಎಂಡ್ ಆಗುತ್ತಲ್ಲ, ಅಲ್ಲಿ ಯಾರೋ ಒಬ್ಬರು ಬೆಳಗ್ಗೆ ಅವರು ಕೂಡ ಇದೇ ಧನುರ್ಮಾಸ ಪೂಜೆಗೆ ಒಂದು ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ಬೇಗ ಎದ್ದಿರ್ತಾರೆ. ಅಲ್ಲಿ ಯಾವುದೋ ಒಂದು ಬೈಕ್ ಪಾಸ್ ಆಯಿತು, ಮುಖಕ್ಕೆ ಟವಲ್ ಕಟ್ಕೊಂಡಿದ್ದ, ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದ, ಯಾರು ಅನ್ನೋದು ಗೊತ್ತಾಗಲಿಲ್ಲ. ಜೊತೆಗೆ ಹೋಗಬೇಕಾದ್ರೆ ಒಂದು ಆಟೋಕ್ಕೆ ತಿಳ್ಕೊಂಡು ಕೂಡ ಹೋಗಿದ್ದಾನೆ. ಆ ಆಟೋದ ಮುಂದೆ ಒಂದು ದೊಡ್ಡ ಸರಳನ್ನು ಇಟ್ಕೊಂಡಿದ್ದ ಅನ್ನೋ ಥರದಲ್ಲಿ ಚರ್ಚೆಗಳಾಯಿತು. ಅದೆಲ್ಲವೂ ಕೂಡ ಪೊಲೀಸವ್ರಿಗೆ ಮಾಹಿತಿ ಸಿಕ್ಕಿದೆಯಾ ಇಲ್ವಾ ಅನ್ನೋದು ಇನ್ನೂ ಕೂಡ ಮಾಹಿತಿ. ಒಟ್ಟಾರೆಗೆ ಪೊಲೀಸವ್ರ ಬಳಿ ಒಂದು 10 ಜನ ಶಂಕಿತರಿದ್ದಾರೆ. ಅವ್ರಿಗೂ ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಅದನ್ನು ಈಗ ಸದ್ಯ ಪೆಂಡಿಂಗ್ ಇಟ್ಟಿದ್ದಾರೆ. ಮೊದಲು ಕುಟುಂಬಸ್ಥರನ್ನ ಮುಗಿಸ್ಕೊಳ್ತಿದ್ದಾರೆ. ಹಾಗಾದರೆ ಹೇಗೆ ಬ್ರೈನ್ ಮ್ಯಾಪಿಂಗ್ ಮಾಡಲಾಗುತ್ತೆ? ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು ಅನ್ನೋದನ್ನು ಚುಟುಕಾಗಿ ಹೇಳ್ಬಿಡ್ತೀನಿ ನೋಡಿ. ಒಂದು EEG ಸೆನ್ಸಾರ್ಗಳನ್ನು ತಲೆಗೆ ಹಾಕಲಾಗುತ್ತೆ. ಅಂದರೆ ಇದು ಕೋರ್ಟ್ನಲ್ಲಿ ಮಾನ್ಯತೆ ಇದೆಯಾ? ಈಗ ಬ್ರೈನ್ ಮ್ಯಾಪಿಂಗ್ ಮಾಡಿಬಿಟ್ರೆ ಇದೇ ಫೈನಲ್ ಅಲ್ಲ. ಇದು ನೇರವಾದಂಥ ಐ ವಿಟ್ನೆಸ್ ಆಗೋದಿಲ್ಲ. ಆದರೆ ಇದರ ಆಧಾರದ ಮೇಲೆ ಪೊಲೀಸ್ನವರು, ಅಂದರೆ FSL ಟೀಮ್ನವರು ಕೇಳ್ತಕ್ಕಂಥ ಪ್ರಶ್ನೆಗಳು, ಅಂದರೆ ತಲೆಗೆ ಒಂದು ಸೆನ್ಸಾರ್ಗಳನ್ನು ಹಾಕಿ ಅವ್ರಿಗೆ ಫೋಟೋಗಳನ್ನು ತೋರಿಸೋದು, ಪ್ರಶ್ನೆಗಳನ್ನು ಕೇಳೋದು, ಅವ್ರು ಬಾಯ್ಬಿಟ್ಟು ಉತ್ತರ ಏನು ಕೊಡೋದಿರೋದಿಲ್ಲ. ಹೆಚ್ಚಾಗಿ ಅವರು ಬಾಯ್ಬಿಟ್ಟೇನು ಉತ್ತರ ಕೊಡೋ ಒಂದು ಪ್ರಕ್ರಿಯೆಗಳೇನು ಇರೋದಿಲ್ಲ ಇದರಲ್ಲಿ. ಆದರೆ ಅವ್ರು ಕೊಡ್ತಕ್ಕಂಥ ಉತ್ತರಗಳ ಮೇಲೆ, ಅವರ ಸಿಗ್ನಲ್ಸ್ಗಳ ಮೇಲೆ ಈ ಹಿಂದೆ ಮೊದಲು ಈ ಪ್ರಕ್ರಿಯೆ ಶುರುವಾಗಿದೆಯಲ್ಲ, ನೇರವಾದಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದಕ್ಕೂ ಮತ್ತೆ ಆಫ್ಟರ್ ಇನ್ನೊಂದು ಬ್ರೈನ್ ಮ್ಯಾಪಿಂಗ್ 2ನೇ ಪ್ರಕ್ರಿಯೆ ಇದೆಯಲ್ವ, ಅದಕ್ಕೂ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಎಲ್ಲದಕ್ಕೂ ಕೂಡ ಸಿಂಕ್ ಆಗ್ತಾ ಇದೆಯಾ ಅಂತ. ಘಟನೆಯ ಸ್ಥಳ ಜೊತೆಗೆ ನೀವೆಲ್ಲಿದ್ರಿ, ಈ ಥರದ್ದು ಎಲ್ಲದೂ ಕೂಡ ಒಂದು ಡೌಟ್ಸ್ಗಳು. ಪೊಲೀಸ್ನವರು ಒಂದು ನೇರವಾದಂಥ FSL ಟೀಮ್ನವರು ಒಂದು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅವರಿಗೆ ಅಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಡಿಜಿಟಲ್ ಸಾಕ್ಷ್ಯಗಳು, ಇದರ ಆಧಾರದ ಮೇಲೆ ಅವರಿಗೆ ಈ ಕೇಸ್ನಲ್ಲಿ ಇನ್ನೊಂದು ಎವಿಡೆನ್ಸ್ ಕೂಡ ಸಿಗಬಹುದು, ಇನ್ನೊಂದು ಲೀಡ್ ಕೂಡ ಸಿಗಬಹುದು. ಹಾಗಾಗಿ ಆ ರೀತಿಯಾದಂಥ ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆ ಇದು. ಸೊ ಈ ಕೇಸ್ನಲ್ಲಿ ಈಗ ಒಂದು ಹಂತ ರೋಚಕ ಘಟ್ಟಕ್ಕಂತೂ ಬಂದಿದೆ. ನೋಡೋಣ ಏನಾಗಬಹುದು. ನಿಜಕ್ಕೂ ಕೂಡ ಯಾರು ಆರೋಪಿಗಳು, ಅಪರಾಧಿಗಳು ಯಾರು ಸಿಗ್ತಾರಾ? ಅದ್ರ ಕುಟುಂಬದವರ ಮೇಲೆ ಯಾಕೆ ಅನುಮಾನ ಬಂತು? ಈಗ ಲಕ್ಷ್ಮೀನಾರಾಯಣ ಅವರು ಒಂದು ವಾರದ ಹಿಂದೆ ಅವ್ರ ಸೋದರ ಮಾವ ಅವ್ರ ಮನೇಲಿ ಅಡಿಕೆ ಕೆಲಸಗಳಿದ್ದಾಗ ಬಂದು ಅಡುಗೆ ಮಾಡಲಿಕ್ಕೆ ಅಂತ ಮನೆಗೆ ಬರ್ತಾರೆ. ಕೂಲಿ ಆಳುಗಳು ಎಲ್ರಿಗೂ ಕೂಡ ಅವ್ರ ಮೇಲೆ ಸ್ವಲ್ಪ ಅನುಮಾನಗಳು ಸೃಷ್ಟಿಯಾಗಿತ್ತು.
ಆದರೆ ಅದೆಲ್ಲವೂ ಕೂಡ ತೆರೆ ಬೀಳುತ್ತಾ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡೋಣ ಈ ಕೇಸ್ನಲ್ಲಿ ಮುಂದಿನ ಅಪ್ಡೇಟ್ಸ್ಗಳ ಸಮೇತವಾಗಿ ಏನಾದರೂ ಅಪ್ಡೇಟ್ಸ್ಗಳು ಸಿಕ್ಕರೆ ಖಂಡಿತವಾಗೂ ಮುಂದಿನ ವಿಡಿಯೋದ ಮುಖಾಂತರವಾಗಿ ನಾನು ನಿಮಗೆ ತಿಳಿಸೋ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದ. ಈ ವಿಡಿಯೋಗೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಖಂಡಿತವಾಗೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.